ತಮಿಳುನಾಡಿನಲ್ಲಿ ವಿಜಯ್ ರ್ಯಾಲಿಯ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಸಂಬಂಧ ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತಾರೆ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ವಿಚಾರ ಒಂದು ಕಡೆಯಲ್ಲಾದ್ರೆ, ಚೆನ್ನೈನಿಂದ ಕರೂರಿಗೆ ಈಗ ಸಿಎಂ ಸ್ಟಾಲಿನ್ ಅವರು ಹೊರಟಿದ್ದಾರೆ. ವಿಶೇಷ ವಿಮಾನದಲ್ಲಿ ಕರೂರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ ಮತ್ತು ವರದಿಗಳನ್ನ ಪಡ್ಕೊಳ್ತಾರೆ ಮತ್ತು ಗಾಯಾಳುಗಳ ಆರೋಗ್ಯ ಸ್ಥಿತಿಯನ್ನ ವಿಚಾರಿಸೋಕೆ ಖುದ್ದು ಆಸ್ಪತ್ರೆಗೆ ಭೇಟಿ ಕೊಡುವ ಸಾಧ್ಯತೆ ಕೂಡ ಇದೆ. ಆ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ವಿಜಯ್ ತನ್ನದೇ ಕಾರ್ಯಕ್ರಮದಲ್ಲಿ ದುರಂತ ಆಗಿ ತನ್ನ ಅಭಿಮಾನಿಗಳೇ ಸಾವನ್ನಪ್ಪಿದ್ರು ಕೂಡ ಎಲ್ಲಿ ತನ್ನ ಬಂಧನವಾಗ್ಬಿಡುತ್ತೋ ಅಂತ ತಲೆ ಮರೆಸ್ಕೊಂಡಿರುವಂತಹ ಒಂದು ಕತೆ. ಇದು ತಮಿಳುನಾಡಿನ ರಾಜಕಾರಣ. ಇವರುಗಳನ್ನ ನಂಬಿಕೊಂಡು ಜನ ಮುಗಿಬಿದ್ದು ಹೋಗ್ತಾರೆ. ಇವತ್ತು ಅನುಭವಿಸ್ತಾ ಇದ್ದಾರೆ. ಪಾಪ ಅನ್ಬೇಕು, ಏನ್ ಅನ್ಬೇಕು ಅರ್ಥವೇ ಆಗ್ತಿಲ್ಲ. ಏನ್ ಸಿಗುತ್ತೆ ಅಮ್ಮಮ್ಮ ಅಂದ್ರೆ, ನೋಡ್ತೀರಿ ದೂರದಿಂದ ಅವ್ರನ್ನ ಮಾತಾಡೋದನ್ನ ಕೇಳಿಸ್ಕೊಳ್ತೀರಿ. ಅದನ್ನ ಟಿವಿಯಲ್ಲಿ ಕೂಡ ಮಾಡ್ಬೋದಲ್ಲ, ಕೂತ್ಕೊಂಡು ನೋಡ್ಕೊಂಡು. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ತುಳಿತದ ದುರಂತದ ವರದಿಯನ್ನ ಕೇಂದ್ರ ಗೃಹ ಇಲಾಖೆ ಕೇಳಿದೆ. ತಮಿಳುನಾಡು ಸರ್ಕಾರದಿಂದ ವರದಿ ಕೊಡಿ. ಯಾವತ್ತು ಅನುಮತಿ ಕೇಳಿದ್ರು, ನೀವು ಅನುಮತಿಯನ್ನ ಯಾವ ರೀತಿಯಲ್ಲಿ ಕೊಟ್ರಿ, ಆ ರಸ್ತೆಯಲ್ಲಿ ಯಾಕಾಯ್ತು, ಎಷ್ಟು ಜನ ಸೇರಿದ್ರು, ಸಾವನ್ನಪ್ಪಿರುವವರ ಸಂಖ್ಯೆ ಎಷ್ಟು, ಗಾಯಗೊಂಡವರ ಸಂಖ್ಯೆ ಎಷ್ಟು, ಅವರಲ್ಲಿ ಮಹಿಳೆಯರೆಷ್ಟು, ಪುರುಷರೆಷ್ಟು, ಮಕ್ಕಳೆಷ್ಟು, ಎಲ್ಲದರ ವಿವರಗಳನ್ನ ಕೇಳ್ತಾ ಇದ್ದಾರೆ. ವಿವರಗಳನ್ನ ಕೊಟ್ಟ ನಂತರದಲ್ಲಿ ಯಾರದ್ದೋ ಒಂದು ತಲೆದಂಡ ಆಗುತ್ತೆ. ಆದ್ರೆ ಹೋದ ಜೀವಗಳು ಮತ್ತೆ ಪಾಠ ಕಲಿಯೋದು ಯಾವಾಗ? ವಿಜಯ್ ಸ್ಪೆಷಲಿ ಅವರುಗಳ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ನಡೆದಿದೆ ದುರಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಮೇಲಿಂದ ಮೇಲೆ ಪೆಟ್ಟುಗಳು ಬೀಳ್ತಾ ಇದ್ರು ಕೂಡ ಪಾಠ ಕಲೀಲಿಲ್ಲ ಅಂತ ಅಂದ್ರೆ ಅದು ಟಿವಿಕೆ ಇರಬಹುದು, ಡಿಎಂಕೆ ಇರಬಹುದು, ಇನ್ಯಾರೇ ಇರಬಹುದು. ರಾಜಕಾರಣಿಗಳು ತಾವು ಮಾಡುವಂತಹ ಕೆಲಸಗಳಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮತ್ತೆ ಘಟನೆಗಳಾಗ್ತಾ ಇದೆ. ಎಸ್ಪೆಷಲಿ ವಿಜಯ್ ವಿಷಯದಲ್ಲೇ ಅವರುಗಳ ಇಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇಂತಹ ದುರಂತ ಸಂಭವಿಸಿತ್ತು. ಇದಾಗಿಯೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಹೇಗೆ? ಖಂಡಿತವಾಗ್ಲು ಆ ನಟ ವಿಜಯ್ ಎಲ್ಲೇ ಹೋದ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಸೇರ್ತಾ ಇದ್ದಾರೆ, ದೊಡ್ಡ ಪ್ರಮಾಣದ ಗ್ಯಾದರಿಂಗ್ ಕೂಡ ಆಗ್ತಾ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಾದಂಥ ಕೆಲಸ ಪಕ್ಷದ ಮೇಲೆ ಇರುತ್ತೆ. ಸ್ಥಳೀಯ ಮುಖಂಡರು ಎಷ್ಟು ಜನ ಸೇರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಅಂಕಿ ಸಂಖ್ಯೆಗಳನ್ನ, ಅಂದ್ರೆ ಒಂದು 10,000 ಜನ ಬರ್ತಾರೆ ಅಂದ್ರೆ ಕನಿಷ್ಠ ಒಂದು 50,000 ಜನಕ್ಕಾದ್ರೂ ವ್ಯವಸ್ಥೆಗಳನ್ನ ಮಾಡುವಂಥ ಪ್ರಯತ್ನಗಳನ್ನ ಮಾಡಬೇಕು. ಆದರೆ ಇಲ್ಲಿ ಆಗಿರುವಂತಹ ಸನ್ನಿವೇಶಗಳೇ ಬೇರೆ. ಆ 10,000 ಜನ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ 2 ಲಕ್ಷ ಜನ ಸೇರಿರುವಂತಹ ಸನ್ನಿವೇಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ, ಓವರ್ ಕ್ರೌಡ್ ಆಗುತ್ತೆ, ಬಹಳ ದೊಡ್ಡ ಪ್ರಮಾಣದ ಜನರು ಬರ್ತಾರೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಮಾಡಿರುವಂಥದ್ದನ್ನು ಗಮನಿಸಿದ್ರೆ ಬಹುಶಃ ಇವರಿಗೆ ಜನಸಾಮಾನ್ಯರ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ನಟ ವಿಜಯ್ ಈ ಹಿಂದೆ ಮಾಡಿದಂಥ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶಗಳಾಗಿತ್ತು. ಆದರೆ ಬಹಳ ದೊಡ್ಡ ಪ್ರಮಾಣದ ಸಾವು ನೋವುಗಳಾಗಿರಲಿಲ್ಲ. ಆದರೆ ಒಂದಿಷ್ಟು ಕಾಲ್ತುಳಿತಗಳು, ಜನರು ಅಸ್ತವ್ಯಸ್ತ ಆದಂತಹ ಸನ್ನಿವೇಶಗಳ ನಿರ್ಮಾಣ ಆಗಿತ್ತು. ಮತ್ತೆ ದೊಡ್ಡ ಪ್ರಮಾಣದ ಜನರು ಸೇರಿದಂಥ ಹಿನ್ನೆಲೆಯಲ್ಲಿ ಜನರು ಅಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿ ಇಟ್ಕೊಂಡು ಕನಿಷ್ಠ ಎಷ್ಟು ಜನ ಸೇರ್ಬೋದು ಅನ್ನುವಂಥ ಒಂದು ಅಂದಾಜನ್ನು ಮಾಡಬೇಕಾಗಿತ್ತು. ಆದರೆ ಕೇವಲ 10,000 ಜನ ಬರ್ತಾರೆ ಅಂತ ಅವರು ನಿರೀಕ್ಷೆ ಮಾಡಿರುವಂಥದ್ದು ಯಾವ ಲೆಕ್ಕಾಚಾರದ ಮೇಲೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆದರೆ ನಟ ವಿಜಯ್ ಇಲ್ಲಿ ಕೇವಲ ಒಂದು ಅರ್ಧ ಗಂಟೆಯಿಂದ 1 ಗಂಟೆಯ ಕಾಲ ಇರುವಂತಹ ಒಂದು ಪ್ಲಾನನ್ನು ಮಾಡ್ಕೊಳ್ಳಲಾಗಿತ್ತು. ಅವ್ರು ಬೇರೆ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅಲ್ಲಿಂದ ನೇರವಾಗಿ ಕರೂರಿಗೆ ಬಂದು ಅಲ್ಲಿಂದ ಮತ್ತೆ ಅವರು ವಾಪಸ್ ತೆರಳುವಂಥ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಜನ ಸೇರ್ತಾರೆ ಅನ್ನುವಂಥದ್ದು ಬಹುಶಃ ಪಕ್ಷಕ್ಕೂ ಕೂಡ ಒಂದು ಅಂದಾಜು ಇರಲಿಲ್ಲ ಅಂತ ಅನಿಸುತ್ತೆ. ಅದಾಗಿಯೂ ಕೂಡ ಏನೇ ಆಗಿದ್ರೂ ಕೂಡ ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಅದಾದ ಮೇಲೆ ರಾಜಕಾರಣಿಗಳು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಇಲ್ಲಿ ನಟ ವಿಜಯ್ ಅವರು ಮಾಡಿರುವಂತಹ ವರ್ತನೆ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇರುವಂಥದ್ದು. ಕನಿಷ್ಠ ಪಕ್ಷ ಅವರು ಸೌಜನ್ಯವನ್ನು ತೋರಿಸಬೇಕಾಗಿತ್ತು. ಯಾಕಂದ್ರೆ ನೋಡಿ, ಈಗ ಡಿಎಂಕೆ ಪಕ್ಷದ ನಾಯಕ ಮತ್ತೆ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಚೆನ್ನೈಯಿಂದ ಕರೂರಿಗೆ ಬರ್ತಾ ಇದ್ದಾರೆ, ಮತ್ತೆ ಗಾಯಾಳುಗಳನ್ನ ಭೇಟಿ ಆಗ್ತಾ ಇದ್ದಾರೆ, ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಅವರು ನಾಳೆ ಬೆಳಗ್ಗೆ ಬೇಕಾದ್ರೂ ಬರ್ಬೋದಾಗಿತ್ತು. ಆದರೆ ತಡರಾತ್ರಿಯೇ ಬಂದು ಈ ಎಲ್ಲ ಫಾರ್ಮಾಲಿಟಿಗಳನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬಹುದು. ಆದರೆ ಮತ್ತೊಂದು ಕಡೆ ನಟ ವಿಜಯ್ ಇಲ್ಲಿದ್ರೂ
ಕೂಡ ಈ ಘಟನಾ ಸ್ಥಳದಿಂದ ಅವರು ಮೊದಲು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಬಂಧನದ ಭೀತಿಯಿಂದ ಅವರು ಈ ರೀತಿಯಾದಂಥ ವರ್ತನೆ ಮಾಡಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ಗಮನಿಸಬಹುದು. ಯಾಕೆಂದ್ರೆ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ಆಗಿತ್ತು. ನಟ ಅಲ್ಲು ಅರ್ಜುನ್ ಅವರು ಒಂದು ಸಿನಿಮಾ ಥಿಯೇಟರ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ ಜನರು ಸಾವನ್ನಪ್ಪಿದ್ರು. ಆ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಅವರನ್ನ ಕೂಡ ಬಂಧಿಸುವಂತ ಕೆಲಸಗಳಾಗಿತ್ತು. ಇದ್ರ ಜೊತೆಗೆ ಏನು ಬೆಂಗಳೂರಲ್ಲಿ RCB ಕಾರ್ಯಕ್ರಮವನ್ನು ಆಯೋಜಿಸಿದಂತ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದಂತ ಸಂದರ್ಭದಲ್ಲಿ ಆಯೋಜಕರನ್ನ ಬಂಧಿಸುವಂತ ಕೆಲಸಗಳು ಕೂಡ ಆಗಿತ್ತು. ಸೊ ಇದೇ ಪ್ರಕರಣಗಳ ರೀತಿಯಲ್ಲಿ ಈಗ ನಟ ವಿಜಯ್ ಅವರನ್ನು ಕೂಡ ಬಂಧಿಸುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿರುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ದಿವ್ಯಾ.